ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು DIY ಬೈ ನಿಶಾ. ಇವತ್ತು ನಾನು ಈ ವಿಡಿಯೋದಲ್ಲಿ ಸಿಲ್ಕ್ ಥ್ರೆಡ್ ಇಯರಿಂಗ್ಸನ್ನು ಡಿಫ್ರೆಂಟಾಗಿ ಯಾವ ರೀತಿ ಡಿಸೈನ್ ಮಾಡೋದು ಮತ್ತು ಯಾವುದೆಲ್ಲ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನೀವು ಮೋಲ್ಡ್ ತೊಗೊಂಡ್ರೆ ಆ ಮೋಲ್ಡಿದ್ದು ಸೈಜ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಯಾಕಂತ ಹೇಳಿದರೆ ಒಂದೇ ಪ್ಯಾಕೆಟಲ್ಲೂ ಡಿಫ್ರೆಂಟ್ ಸೈಜ್ ಮೋಲ್ಡ್ ಇರೋದು ಚಾನ್ಸಸ್ ಇರುತ್ತೆ ಆ್ಯಂಡ್ ಅದು ಅಷ್ಟೊಂದು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸಿಮಿಲರಾಗಿ ಕಾಣುತ್ತೆ, ಬಟ್ ಒಂದು ದೊಡ್ಡ ಚಿಕ್ಕದಾಗಿರುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ಪ್ಲಸ್ ಅದರಲ್ಲಿ ಕೆಲವೊಂದು ಅನ್ವಾಂಟೆಡ್ ಎಕ್ಸ್ಟ್ರಾ ಪೀಸಸ್ ಇರುತ್ತೆ. ಅದನ್ನು ಯಾವ ಇಯರಿಂಗ್ಸ್ ಮಾಡಬೇಕಾದ್ರೂ ಮೊದಲು ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಓಕೆ, ಸೊ ಮೋಲ್ಡ್ ಪ್ರಾಪರ್ ಆಗಿರಬೇಕು, ಅದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಪೀಸಸ್ ಇರಬಾರ್ದು. ಸೊ ಈ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳಿಂದ ಏನಾಗುತ್ತೆ, ನೀವು ಮಾಡುವಂಥ ಇಯರಿಂಗ್ಸ್ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಓಕೆನಾ? ಮೊದಲು ಸೈಜ್ ನೋಡ್ಕೊಳ್ಳಿ ಆ್ಯಂಡ್ ಅದರದ್ದು ಎಕ್ಸ್ಟ್ರಾ ಪಾರ್ಟ್ಸ್ಗಳನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾನು 3 ಇಯರಿಂಗ್ಸನ್ನು ಮಾಡ್ತಾಯಿದ್ದೀನಿ. 3 ಇಯರಿಂಗ್ಸ್ ಡಿಫ್ರೆಂಟ್ ಡಿಸೈನಲ್ಲಿ ನಾನು ಯಾವ ರೀತಿ ಮಾಡಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಸೊ ಮೊದಲು ಈ ಥರ ಥ್ರೆಡ್ಡನ್ನು ನೀವು ಚೆನ್ನಾಗಿ ಸುತ್ಕೋಬೇಕು. ಸೊ ಅದು ನೀವು ಬುಕ್ ಆದರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನಿಲ್ಲಿ ಆ್ಯಕ್ಚುಲಿ ನಂದು ಒಂದು ಓಲ್ಡ್ ವೆಜಿಟೇಬಲ್ ಕಟ್ ಮಾಡುವಂಥ ಶೀಟ್ ಇತ್ತು, ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಯಾವುದೇ ರೀತಿ ಬುಕ್ಸ್ ಆಗಿರಲಿ ಅಥವಾ ಬೇರೆ ಯಾವುದೇ ಒಂದು ಸ್ಕ್ವೇರ್ ಶೇಪ್ ಇದ್ದು ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಮೊದಲು ಈ ಥರ ಸಿಲ್ಕ್ ಥ್ರೆಡ್ಡನ್ನು ಚೆನ್ನಾಗಿ ರೊಟೇಟ್ ಮಾಡಿಬಿಟ್ಟು ಅದನ್ನು ಒಂದು ಸೈಡಲ್ಲಿ ಚೆನ್ನಾಗಿ ಅಂಟಿಸ್ಕೋಬೇಕು. ಸ್ವಲ್ಪ ಗಮ್ ಹಾಕೋದಲ್ಲ, 2 ಸೈಡಿಗೆ, ಅಂದರೆ ಒಂದು ಕಟ್ ಮಾಡಿದರೆ 2 ಸೈಡಲ್ಲಿ ಥ್ರೆಡ್ ಬಿಟ್ಕೋಬಾರ್ದು. ಓಕೆ, ಚೆನ್ನಾಗಿ ಗಮ್ ಹಾಕಿಬಿಟ್ಟು ಅಂಟಿಸ್ಕೋಬೇಕು ಆ್ಯಂಡ್ ಅದನ್ನು ಡ್ರೈ ಆಗ್ಲಿಕ್ಕೆ ಬಿಡಬೇಕು. ಸೊ ಇದು ಎಷ್ಟು ಸುತ್ತು ನಾವು ಅಂಟಿಸ್ಕೋಬೇಕು ಅದು ಡಿಪೆಂಡ್ಸ್ ಆನ್ ಯು. ಅಂದರೆ ನೀವು ಮೋಲ್ಡ್ ಯಾವ ಸೈಜಿದ್ದು ಯೂಸ್ ಮಾಡ್ತೀರಿ ಆ ಪ್ರಕಾರ ನೀವು ಥ್ರೆಡ್ಡನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಇದು ಚಿಕ್ಕ ಮೋಲ್ಡ್ ಆಗಿರೋದ್ರಿಂದ ನಾನು ನನಗೆಷ್ಟು ಬೇಕೋ ಅಷ್ಟು ನಾನು ಸಿಲ್ಕ್ ಥ್ರೆಡ್ಡನ್ನು ಸುತ್ಕೋತಾ ಇದ್ದೀನಿ. ಇನ್ ಕೇಸ್ ಮೋಲ್ಡ್ ಏನಾದರೂ ದೊಡ್ಡ ಸೈಜ್ ಆಗಿದ್ದರೆ ನೀವು ಸ್ವಲ್ಪ ಹೈಟ್ ಜಾಸ್ತಿ ಇರೋ ಬುಕ್ಕನ್ನು ತೊಗೊಳ್ಳಿ ಅಥವಾ ಹೈಟ್ ಜಾಸ್ತಿ ಇರೋ ಬೇರೆ ಏನಾದರೂ ಒಂದು ಶೀಟನ್ನು ತೊಗೊಳ್ಳಿ. ಸೊ ದ್ಯಾಟ್ ನಿಮ್ಮದು ಇಯರಿಂಗ್ಸ್ ಏನು ನೀವು ಸುತ್ತೀರಾ ಅದು ಕ್ವಾಂಟಿಟಿ ಒಂದು ಸ್ವಲ್ಪ ಲೆಂತ್ ವಿಡ್ತ್ ಎಲ್ಲ ಜಾಸ್ತಿಯಾಗಿ ನೀವು ಮಾಡ್ಬೋದು. ಓಕೆ, ಸೊ ದಟ್ ಒಂದೇ ಟರ್ನಲ್ಲಿ ನಿಮ್ಮದು ಒಂದು ಮೋಲ್ಡಿಗೆ ಆಗಿ ಅದು ಬರೋ ಥರ ನೀವು ಸುತ್ಬೋದು. ಓಕೆನಾ? ಸೊ ಇವಾಗ ಈ ಥರ ಅಂಟಿಸ್ಕೊಳ್ಳಿ ಮೊದಲು, ನಂತರ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡಿ. ಸೊ ದಟ್ ನೀವು ಅದನ್ನು ರೊಟೇಟ್ ಮಾಡಬೇಕಾದ್ರೆ ಅದು ರಿಮೂವ್ ಆಗಲ್ಲ. ಓಕೆ, ಡ್ರೈ ಆಗದೇ ಇದ್ದರೆ ಏನಾಗುತ್ತೆ, ರಿಮೂವ್ ಆಗುತ್ತೆ ಅದು. ಓಕೆ, ಸೊ ನಾನಿವಾಗ ಆಲ್ರೆಡಿ ಡ್ರೈ ಆಗಿದೆ. ಸೊ ಅದನ್ನು ಚೆನ್ನಾಗಿ ಸುತ್ಕೋತಾ ಇದ್ದೀನಿ. ಓಕೆ, ನೀವು ಸುತ್ತಬೇಕಾದ್ರೂ ಹಾಗೆ ಏನು ಥ್ರೆಡ್ ಇರುತ್ತೆ ಅದನ್ನು ಕೈಯಲ್ಲಿ ಚೆನ್ನಾಗಿ ಒಂದೇ ಲೆವೆಲ್ ಬರೋ ಥರ ಮಾಡ್ಕೋಬೇಕು. ಓಕೆ, ಅಂದರೆ ಸ್ಮೂತಾಗಿರಬೇಕು. ಜಾಸ್ತಿ ಥ್ರೆಡ್ ಏನಾದರೂ ಸಿಕ್ಕಾಕೊಂಡ್ರೆ ಅಥವಾ ಥ್ರೆಡ್ಡಲ್ಲಿ ಏನಾದರೂ ಗಂಟಿದ್ರೆ ಚೆನ್ನಾಗಿ ಬರಲ್ಲ. ಓಕೆನಾ? ಮೊದಲು ಅದನ್ನು ಕರೆಕ್ಟಾಗಿ ಕ್ಲೀನಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈ ಥರ ಒಂದು ಮೋಲ್ಡಿಗೆ ಸರಿಯಾಗಿ ಸುತ್ತಬಿಟ್ಟು ನಂತರ ಅದರ ಎಂಡ್ ಏನಿರುತ್ತೆ ಅದನ್ನು ಬ್ಯಾಕ್ ಸೈಡಲ್ಲಿ, ಫ್ರಂಟ್ ಸೈಡಲ್ಲಿ ಯಾವಾಗಲೂ ಸ್ಟಿಕ್ ಮಾಡಬಾರ್ದು, ಚೆನ್ನಾಗಿ ಕಾಣಲ್ಲ. ಬ್ಯಾಕ್ ಸೈಡಲ್ಲಿ ಕೊನೆಗೆ, ಅಂದರೆ ಲಾಸ್ಟ್ ಕೊನೆ ಅದರದ್ದು ಎಂಡ್ ಬ್ಯಾಕ್ ಸೈಡ್ ಬರೋ ಥರ ನೀವು ಹಾಕ್ಕೋಬೇಕು. ಓಕೆನಾ? ಇನ್ ಕೇಸ್ ಏನಾದರೂ ಮೇಲ್ಭಾಗಕ್ಕೆ ಬರೋದಾದರೆ ಅದನ್ನು ಕಟ್ ಮಾಡಿ, ಎಕ್ಸ್ಟ್ರಾ ಪಾರ್ಟನ್ನು ಕಟ್ ಮಾಡಿ ಬ್ಯಾಕ್ ಸೈಡಿಗೆ ಬರೋ ಥರ ಅಂಟಿಸ್ಕೋಬೇಕು. ಸೊ ಈ ಥರ ಚೆನ್ನಾಗಿ ಅಂಟಿಸ್ಕೊಳ್ಳಿ. ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಆಗುತ್ತೆ ಆ ರೀತಿ ನೀವು ಇಟ್ಕೊಂಡ್ರೆ ಆಯಿತು. ಇದು ಇವಾಗ 2 ಕಂಪ್ಲೀಟ್ ಆಗಿದೆ. ಓಕೆ, ಸೊ ಒಂದು ಇಯರಿಂಗ್ ಸೆಟ್ ಕಂಪ್ಲೀಟ್ ಆಯಿತು. ನಾನು ಡಾರ್ಕ್ ಚಾಕ್ಲೇಟ್ ಬ್ರೌನನ್ನು ಯೂಸ್ ಮಾಡಿದ್ದೀನಿ. ಸೊ ಇದು 2ನೇದು, ಅಂದರೆ ಕಲರ್ ಡಿಫ್ರೆಂಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಪ್ಲಸ್ ಡಿಸೈನ್ಸೂ ಹಾಗೆ 3 ಇಯರಿಂಗಿಗೆ 3 ಥರ ಡಿಸೈನ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನೀವು 3 ಇಯರಿಂಗ್ಸ್ ಮಾಡಿದ್ರಿ, ಅದೇ ಸೇಮ್ ಡಿಸೈನಲ್ಲಿ ಡಿಫ್ರೆಂಟ್ ಕಲರಲ್ಲಿ ನೀವು ಬೇರೆ ಇಯರಿಂಗ್ಸನ್ನು ಮಾಡ್ಬೋದು. ಅಂದರೆ ಒಂದೇ ಡಿಸೈನಲ್ಲಿ ಡಿಫ್ರೆಂಟ್ ಕಲರಲ್ಲಿ ಒಂದು 5 ಸೆಟ್ಟನ್ನು ಮಾಡ್ಬೋದು. ಇದರಿಂದ ಏನಾಗುತ್ತೆ, ಕಸ್ಟಮರ್ಸಿಗೆ ಒಂದು ಆಪ್ಷನ್ ಸಿಗುತ್ತೆ. ಓಕೆ, ಸೊ ಆವಾಗ ನಿಮ್ಮ ಸೇಲ್ ಜಾಸ್ತಿ ಆಗುತ್ತೆ. ಇದು ಒಂದು ಟಿಪ್ಸಾಗಿ ನೀವು ಮಾಡ್ಕೋಬೋದು. ಯಾಕಂದರೆ ನಿಮ್ಮ ಜೊತೆ ಎಷ್ಟು ಆಪ್ಷನ್ ಇರುತ್ತೆ ಅಷ್ಟು ನಿಮಗೆ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ. ಓಕೆನಾ? ಸೊ ಅದಕ್ಕೆ 3 ಡಿಸೈನ್ ಮಾಡಿದರೆ ಆ 3 ಡಿಸೈನಲ್ಲಿ
ಡಿಫ್ರೆಂಟ್ ಕಲರ್ ಬರೋ ಥರ ಡಿಫ್ರೆಂಟ್ ಕಲರನ್ನು ಯೂಸ್ ಮಾಡಿಬಿಟ್ಟು ಸೇಮ್ ಡಿಸೈನ್ ಡಿಫ್ರೆಂಟ್ ಕಲರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಇಯರಿಂಗ್ಸ್ಗೆ ನಾನು ಈ ಥರ ಡಬಲ್ ಕಲರನ್ನು ಯೂಸ್ ಮಾಡಿದ್ದೀನಿ. ಸೆಕೆಂಡ್ ನಾನು ಸಿಂಪಲಾಗಿ ಇವಾಗ ಪಿಂಕ್ ಕಲರ್ ಆ್ಯಂಡ್ ಇನ್ನೊಂದು ಯಾವುದಾದ್ರೂ ಕಲರ್ ಆಫ್ ಥರ ಮಾಡ್ತಾಯಿದ್ದೀನಿ. ಅಂದರೆ ನಿಮಗೆ ತೋರ್ಸೋಕ್ಕೆ 3 ಇಯರಿಂಗ್ಸೂ ಡಿಫ್ರೆಂಟಾಗಿ ಯಾವ ರೀತಿ ಮಾಡೋದಂತ ಹೇಳಿಬಿಟ್ಟು. ಓಕೆ, ಫಸ್ಟಲ್ಲಿ ನೀವು ನೋಡ್ಬೋದು ಅದು ಡಿಸೈನ್ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಇದರಲ್ಲಿ ನಾನು ಆಫ್ ಥರ ಮಾಡ್ತಾಯಿದ್ದೀನಿ. ನಾಟ್ ಎಕ್ಸಾಕ್ಟ್ಲಿ ಆಫ್ ಸ್ವಲ್ಪ ಅಂದರೆ ಜಾಗ ಬಿಟ್ಬಿಟ್ಟು ಅಲ್ಲಿ ನಾನು ಬೇರೆ ಕಲರನ್ನು ಹಾಕ್ತಾಯಿದ್ದೀನಿ. ಓಕೆನಾ. ಸೊ ಇನ್ನೊಂದು ಇಯರಿಂಗ್ಸನ್ನು ನಾನು ಗ್ರೀನಲ್ಲಿ ಮಾಡಬೇಕಂತಿದ್ದೀನಿ. ಅಂದರೆ ಕಲರು ಚೆನ್ನಾಗಿ ಕಾಣುತ್ತೆ ಬೇರೆ ಬೇರೆ ಕಲರ್ ಇದ್ದರೆ ಅಂತ ಹೇಳಿಬಿಟ್ಟು. ಸೊ ಸುತ್ತುವಾಗ ನೀವು ತುಂಬಾ ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಆಗುತ್ತೆ ಆ ರೀತಿ ಥ್ರೆಡ್ಡನ್ನು ಇಟ್ಕೊಂಡು ಸುತ್ತಿ. ಇದರಲ್ಲಿ ನಿಮಗೆ ಯಾವುದೇ ಕ್ವೆಶನ್ಸ್ ಇದ್ರೂ ಅಥವಾ ನಿಮಗೆ ಗೊತ್ತಾಗದಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಸೋ ದಟ್ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಅದನ್ನು ತುಂಬಾ ಪ್ರಾಪರಾಗಿ ತೋರಿಸುವಂಥ ವಿಡಿಯೋವನ್ನು ಮಾಡಿ ಹಾಕ್ಬೋದು. ಓಕೆ, ಸೊ ಈ ಥರ 3 ಇಯರಿಂಗ್ಸನ್ನು ಮೊದಲು ಚೆನ್ನಾಗಿ ಸುತ್ತಬಿಟ್ಟು ಅದಕ್ಕೆ ಗಮ್ ಹಾಕಿಬಿಟ್ಟು ಸ್ವಲ್ಪ ಟೈಮ್ ಇಟ್ಬಿಟ್ರೆ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅದರ ನೆಕ್ಸ್ಟ್ ನಾವು ಏನೇ ಇದ್ರೂ ಹುಕ್ಸ್ ಹಾಕೋದಿದ್ರೂ ಅದರ ನೆಕ್ಸ್ಟ್ ನಾವು ಮಾಡಬೇಕಾಗತ್ತೆ. ಯಾಕಂದರೆ ಗಮ್ ಹಾಕಿದ ಇಮಿಡಿಯೇಟ್ ಏನಾದರೂ ನೀವು ಮಾಡಿದರೆ ಅದು ತುಂಬಾ ಅಂದರೆ ಇದಾಗುತ್ತೆ, ಹಾಳಾಗುತ್ತೆ, ಮಾಡೋಕ್ಕೆ ಬರಲ್ಲ. ಓಕೆನಾ. ಸೊ ಅದಕ್ಕೆ ಮೊದಲು ಈ ಥರ ಡ್ರೈ ಆಗಲಿಕ್ಕೆ ಇಟ್ಬೇಡಿ. ನಂತರ 3 ಮೋಲ್ಡಿಗೂ ನೀವು ಥ್ರೆಡ್ಡಿಂಗ್ ಮಾಡಿ ಆದ ನಂತರ ಅದನ್ನು ಯಾವ ರೀತಿ ಡಿಸೈನ್ ಮಾಡೋದಂತ ನೋಡಿ. ಇದು ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಮೂರೂ ಡಿಫ್ರೆಂಟಾಗಿ ಮಾಡಿದ್ದೀನಿ. ಒಂದು ಪ್ಲೇನ್ ಆ್ಯಂಡ್ 2 ಕಲರ್ಸ್ ಆ್ಯಂಡ್ ಇದು ಬಂದುಬಿಟ್ಟು ಮೇಲ್ಗಡೆ ಸ್ಟಾರ್ ಥರ ಕಾಣಿಸುತ್ತೆ. ಸೊ ಈ ಥರ ನಾನು ಡಿಫ್ರೆಂಟ್ ಸ್ಟಡ್ಡನ್ನು ಆಲ್ರೆಡಿ ನನ್ನ ಜೊತೆ ಇದೆ. ಇದು ಮಾಡಿರೋದಲ್ಲ, ಇದು ನಾನು ತೊಗೊಂಡಿರೋದು. ಸೊ ಇದನ್ನು ನಾನು ಡಿಫ್ರೆಂಟಾಗಿ ಅಂದರೆ 3 ಡಿಫ್ರೆಂಟ್ ಸ್ಟಡ್ಡನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಟ್ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಬ್ಲೂಗೆ ನಾನು ಈ ಥರ ಒಂದು ಗೋಲ್ಡನ್ ಕಲರ್ ಇದು ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಅದಕ್ಕೆ ಗ್ರೀನ್ ಥ್ರೆಡ್ಡಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡಿ ಮ್ಯಾಚ್ ಆಗೋ ಥರ. ಸೊ ಈ ಸ್ಟಡ್ಡನ್ನು ನಾನು ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಓಕೆನಾ. ಐ ಥಿಂಕ್ ಈ ಥರ ಇಯರಿಂಗ್ಸನ್ನು ನೀವು ನೋಡಿರಲಿಕ್ಕಿಲ್ಲ. ಯಾಕಂದರೆ ನಾನು ನನ್ನದೇ ಆದ ಒಂದು ಡಿಸೈನನ್ನು ಕ್ರಿಯೇಟ್ ಮಾಡೋಕ್ಕೆ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ನಾನು ಟ್ರೈ ಮಾಡ್ತೀನಿ. ಸೊ ದಟ್ ನಿಮಗೊಂದು ಐಡಿಯಾ ಸಿಗುತ್ತೆ, ನಿಮ್ಮದೇ ಆದಂಥ ಹೊಸ ಡಿಸೈನನ್ನು ಕ್ರಿಯೇಟ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ನೀವು ಯಾವುದೇ ಒಂದು ಇಯರಿಂಗ್ಸನ್ನು ಮಾಡಬೇಕಾದ್ರೆ ನಿಮ್ಗೆ ಐಡಿಯಾ ಇರಲ್ಲ. ಬಟ್ ಮಾಡ್ತಾ ಸ್ಲೋಲಿ ನಿಮ್ಮದೇ ಆದಂಥ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ. ಸೊ ಈ 3 ಇಯರಿಂಗ್ಸೂ ನನಗೆ ತುಂಬ ಚೆನ್ನಾಗಿ ಬಂದಿದೆ. ಈವನ್ ಲಾಸ್ಟ್ ವೀಡಿಯೋದಲ್ಲೂ ನಾನು ತುಂಬಾ ಡಿಫ್ರೆಂಟ್ ಆಗಿರೋ ಅಂದರೆ ಬೇರೆ ಸ್ಟೈಲಲ್ಲೂ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಡಿಸೈನ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಪ್ಲೀಸ್ ಆ ವಿಡಿಯೋನ ನೋಡಿ ಆ್ಯಂಡ್ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೊ ದಟ್ ನಿಮಗೊಂದು ಕರೆಕ್ಟಾಗಿ ಅಂದರೆ ಯಾವ ಮಿಸ್ಟೇಕ್ಸ್ ಮಾಡಬಾರ್ದಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಈ ಥರ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಗೊತ್ತಿರ್ಬೋದು ಐ ಪಿನ್ ಅಂತ ಇರುತ್ತೆ ಅಥವಾ ಹುಕ್ಸ್ ಅಂತ ಇರುತ್ತೆ ಅಥವಾ ನೀವು ಸ್ಟಡ್ ಹಾಕ್ಕೋಬಹುದು. ನನ್ನ ಜೊತೆ ಆಲ್ರೆಡಿ ಎಲ್ಲ ಮೆಟೀರಿಯಲ್ ಇರೋದ್ರಿಂದ ಸೊ ನಾನು ಅದನ್ನು ಯೂಸ್ ಮಾಡಿಬಿಟ್ಟು ಒಂದೊಂದು ಪಾರ್ಟನ್ನು ಕ್ರಿಯೇಟ್ ಮಾಡಿ ಇರ್ತಾಯಿದ್ದೀನಿ. ಓಕೆ, ಸೊ ಇವಾಗ ಇದು ರೋಸ್ ಇದೆ ಮಾಡಿದ್ದೀನಿ. ಅದನ್ನು ಜಸ್ಟ್ ನಾನು ಜಾಯಿಂಟ್ ಮಾಡಿದೆ ಅಷ್ಟೇ. ಆ್ಯಂಡ್ ಮೇಲ್ಗಡೆ ಬಂದುಬಿಟ್ಟು ಅದೇ ಹುಕ್ಸನ್ನು ಬೆಂಡ್ ಮಾಡಿಬಿಟ್ಟು ಅದಕ್ಕೆ ಸ್ಟಡ್ ಇಯರಿಂಗನ್ನು ಹಾಕ್ತಾಯಿದ್ದೀನಿ. ಸೊ ಮೆಟೀರಿಯಲ್ ಬಗ್ಗೆ ನಾನು ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಯಾವುದೆಲ್ಲ ಮೆಟೀರಿಯಲ್ ಅಂದರೆ ಮೇನ್ ನೀವು ಇಯರಿಂಗ್ಸ್ ಮಾಡಬೇಕಾದ್ರೆ ಬೇಕಾಗತ್ತಂತ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಬಟ್ ಈ ವಿಡಿಯೋದಲ್ಲಿ ನಾನು ಇಯರಿಂಗ್ಸಿಗೆ ಫೋಕಸ್ ಮಾಡ್ತಾಯಿದ್ದೀನಿ ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಆ್ಯಂಡ್ ಇದಕ್ಕೆ ಯಾವುದೆಲ್ಲ ಟೂಲನ್ನು ಯೂಸ್ ಮಾಡಬೇಕಾಗತ್ತೆ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ಚಿಕ್ಕದು ಅಂದರೆ ಇಯರಿಂಗ್ಸ್ ಮಾಡಬೇಕಾದ್ರೆ ಹುಕ್ಸ್ ಅದೆಲ್ಲ ನಮ್ಮ ಜೊತೆ ಆಲ್ರೆಡಿ ಇರುತ್ತೆ. ಸೊ ಆದ್ದರಿಂದ ಇದನ್ನು ಮಾಡಬೇಕಂತ ಹೇಳಿ ಹೊಸದ್ದೇನು ಬರಬೇಕಂತೇನೂ ಇಲ್ಲ. ಅದೇ ಸಿಂಪಲ್ ಇದರಿಂದ ನೀವು ಮಾಡ್ಕೋಬೋದು. ಅಂದರೆ ನಿಮ್ಮ ಜೊತೆ ಏನಿದೆ ಅದನ್ನೇ ಯೂಟಿಲೈಸ್ ಮಾಡಿಕೊಂಡು
ಯಾವುದೇ ರೀತಿ ನಿಮಗೆ ಇಯರಿಂಗ್ಸನ್ನು ಮಾಡ್ಬೋದು. ಸೊ ಇದಕ್ಕೆ ನಾನು ಕೆಳಗಡೆ ಈ ಥರ ಸಾರಿಯಲ್ಲೇನು ಗೊಚ್ಚು ಥರ ಇರುತ್ತೆ ಆ ಥರ ಮಾಡ್ಕೊಂಡಿದ್ದೀನಿ. ಅದು ತುಂಬಾ ಈಸಿ ಇರುತ್ತೆ. ಸ್ಟಡ್ಡಲ್ಲಿ ಕೈಯಲ್ಲೇ ಅಂದರೆ ಫಿಂಗರ್ ಯೂಸ್ ಮಾಡಿಬಿಟ್ಟು ಈ ಥರ ಗೊಚ್ಚು ಥರ ಮಾಡ್ಕೋಬೋದು. ಓಕೆನಾ. ಸೊ ಕಲರ್ ಕಾಂಬಿನೇಷನು ಹಂಗೆ ಜುಮ್ಕದ್ದು ಯಾವ ರೀತಿ ಕಲರ್ ಕಾಂಬಿನೇಷನ್ ಹಾಕಿದ್ದೀನಿ ಸೇಮ್ ಅದೇ ಕಲರಲ್ಲಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ನಾನು ಸೇಮ್ ಇದನ್ನೇ ಪ್ರೆಸ್ ಮಾಡಿಬಿಟ್ಟು ಮಾಡಿರೋದು ಅಷ್ಟೇ. ಅಂದರೆ ಡಿಸೈನ್ ಸೇಮ್ ಇದನ್ನೇ ಡಿಫ್ರೆಂಟ್ ಡಿಸೈನ್ ಆಗಿ ನಾವು ಯೂಟಿಲೈಸ್ ಮಾಡ್ಕೋಬೋದು. ಆಲ್ರೆಡಿ ಒಂದು ಮಾಡ್ಕೊಂಡು ಬಿಟ್ಟರೆ ಅಂದರೆ ಮೋಲ್ಡ್ಸ್ ಎಲ್ಲ ರೆಡಿ ಆದರೆ ಅದನ್ನು ಜಾಯಿಂಟ್ ಮಾಡೋದು ತುಂಬಾ ಈಸಿ. ಅದು ನಿಮಗೆ ಯಾವ ರೀತಿ ಬೇಕೋ ನಿಮಗೆ ಯಾವ ರೀತಿ ಡಿಸೈನ್ ಆಗುತ್ತೆ. ಇಲ್ಲಾಂದರೆ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಈ ಡಿಸೈನಲ್ಲಿ ನಾವು ಟ್ರೈ ಮಾಡಬೇಕಂತ ಹೇಳಿಬಿಟ್ಟು ಅದಕ್ಕೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ದಟ್ ನಿಮಗೆ ಅದು ಯಾವ ರೀತಿ ಹಾಕಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ನೋಡಿ ಸೆಕೆಂಡ್ ಇಯರಿಂಗ್ಸ್ ರೆಡಿ ಆಯಿತು. ಹೇಳಿ ನಿಮ್ಗೆ ಯಾವ ರೀತಿ ಚೆನ್ನಾಗಿದೆ ಅಂತ ಹೇಳಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಯಾವುದೇ ರೀತಿ ಕ್ವೆಶನ್ಸ್ ಇದ್ರೂ ಪ್ಲೀಸ್ ತಿಳಿಸಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೂ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಏನಾದರೂ ಇದ್ದರೆ ಅವ್ರಿಗೂ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ಇಯರಿಂಗ್ಸ್ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕಂತಿರೋರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಲಾಸ್ಟ್ ಇಯರಿಂಗ್ಸನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಏನು ನಾನು 2 ಇಯರಿಂಗ್ಸ್ ಮಾಡಿದೆ ಅದಕ್ಕಿಂತ ಇದು ಡಿಫ್ರೆಂಟಾಗಿ ಮಾಡ್ತೀನಿ. ಸಿಂಪಲ್ ಆಗಿದೆ. ಈ ಥರ ಬೀಡ್ಸನ್ನು ತೊಗೊಂಡ್ಬಿಟ್ಟು ಬೀಡ್ಸನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಕೆಳಗಡೆ ಹ್ಯಾಂಗಿಂಗ್ ಅಂತ ಏನೂ ಇಲ್ಲ, ಬಟ್ ಒಂದು ಏನು ನನ್ನ ಬೀಡ್ಸನ್ನು ಹಾಕಿದ್ದೀನಿ ಅದು ಕೆಳಗಡೆ ಕಾಣೋ ಥರ ಹಾಕ್ತಾಯಿದ್ದೀನಿ. ಯಾಕಂದರೆ ಇಲ್ಲಾಂದರೆ ಸ್ಮಾಲ್ ಸಿಂಪಲ್ ಆಗಿರೋ ಜುಮ್ಕ ಅದು ನಾರ್ಮಲಿ ನಾವು ಮಾಡ್ಬೋದು. ಅದಕ್ಕೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಕಾಣೋ ಥರ ಕೆಳಗಡೆ ದೊಡ್ಡ ಬೀಡ್ಸನ್ನು ಹಾಕಿ ಮಾಡಿರೋದು. ಓಕೆ. ಅಂದರೆ ನಾನು ಈ ಥರ ಸ್ಟಡ್ ನಾನು ಆಲ್ರೆಡಿ ಯಾವ ರೀತಿ ಮಾಡೋದಂತ ನಾನು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ. ಅದು ಎಂಡ್ ಆಫ್ ದ ಇದರಲ್ಲೂ ನಾನು ವಿಡಿಯೋ ಹಾಕ್ತೀನಿ. ಅದನ್ನು ನೀವು ಯೂಸ್ ಮಾಡಿಕೊಂಡು ಯಾವ ರೀತಿ ಅದಕ್ಕೆ ಹ್ಯಾಂಗಿಂಗ್ ಮಾಡ್ಬೋದಂತ ನಾನು ಹಾಕಿದ್ದೀನಿ ಈ ವಿಡಿಯೋದಲ್ಲಿ. ಓಕೆ. ಪ್ರೀವಿಯಸ್ ವಿಡಿಯೋದಲ್ಲೂ ನಾನು ಹೇಳಿದ್ದೆ ಈ ಥರ ಸ್ಟಡ್ ಇದ್ದರೆ ಅದಕ್ಕೆ ಹ್ಯಾಂಗಿಂಗ್ ಯಾವ ರೀತಿ ಮಾಡೋದು, ಸಿಲ್ಕ್ ಥ್ರೆಡ್ಡಲ್ಲಿ ಆಗಿರ್ಬೋದು ಅಥವಾ ಕ್ವಿಲ್ಲಿಂಗಲ್ಲಿ ಆಗಿರ್ಬೋದು, ಎಲ್ಲ ವಿಡಿಯೋನೂ ಆಲ್ರೆಡಿ ಹಾಕಿದ್ದೀನಿ. ಪ್ಲೀಸ್ ಚೆಕ್ ಮಾಡಿ. ಸೊ ದಟ್ ನಿಮಗೂ ಐಡಿಯಾ ಸಿಗುತ್ತೆ ಏನೆಲ್ಲ ಮಿಸ್ಟೇಕ್ಸ್ ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಓಕೆ. ಸೊ ಯಾವುದೇ ರೀತಿ ಕ್ವೆಶನ್ಸ್ ಇದ್ರೂ ಪ್ಲೀಸ್ ನನಗೆ ತಿಳಿಸಿ. ಸೊ ದಟ್ ನಾನು ಅದಕ್ಕೆ ರೆಸ್ಪಾನ್ಸ್ ಇಮಿಡಿಯೇಟಾಗಿ ಮಾಡ್ಬೋದು. ಓಕೆ. ಸೊ ಇದಕ್ಕೆ ನಾನು ಸ್ಟೋನನ್ನು ಯೂಸ್ ಮಾಡ್ತಿದ್ದೀನಿ. ಇದು ಕ್ರಿಸ್ಟಲ್ ಥರ ತುಂಬಾ ಶೈನಿಂಗ್ ಕಾಣುತ್ತೆ ಮತ್ತು ಚೆನ್ನಾಗಿ ಕ್ಯೂಟಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಅಂದರೆ ಸ್ಟೋನ್ ಇತ್ತು ಯೂಸ್ ಮಾಡಿದೆ. ಮತ್ತು ಎಲ್ಲ ಸ್ಟಡ್ಡನ್ನು ಯಾವುದಾದ್ರು ಸ್ಟಡ್ಡನ್ನು ನಿಮ್ಗೆ ತೋರಿಸ್ದೆ ಆ ಎಲ್ಲ ಸ್ಟಡ್ಡನ್ನು ಯೂಸ್ ಮಾಡಿ ನಾನು ಇಯರಿಂಗ್ಸನ್ನು ಮಾಡ್ತಾಯಿದ್ದೀನಿ. ಸೊ ದಟ್ ನಿಮಗೂ ಐಡಿಯಾ ಬರಲಿ ಅಂತ ಹೇಳಿಬಿಟ್ಟು. ಓಕೆ. ಸೊ ಇವಾಗ ಇದು 3 ಇಯರಿಂಗ್ಸ್ ರೆಡಿ ಆಯಿತು. ಸೊ ಇದೇ ರೀತಿ ಈ 3 ಇಯರಿಂಗ್ಸಲ್ಲಿ ಡಿಫ್ರೆಂಟ್ ಕಲರಲ್ಲಿ ಮಾಡಿದರೆ ಎಷ್ಟೊಂದು ಚೆನ್ನಾಗಿರುತ್ತಲ್ವ ತುಂಬ ಆದರೆ. ಸೊ ಇದರಲ್ಲಿ ಯಾವುದು ನಿಮಗೆ ತುಂಬ ಇಷ್ಟ ಅಂತ ಪ್ಲೀಸ್ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಮಾಡೋದು ನನಗೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ನೀವು ಮಾಡ್ಕೊಳ್ಳಿ. ಚೆನ್ನಾಗಿರೋ ಡಿಸೈನ್ ಇದು. ಯಾವ ಇಯರಿಂಗ್ಸ್ ಇಷ್ಟ ಆಯ್ತಂತ ಪ್ಲೀಸ್ ಹೇಳಿ. ಅದೇ ರೀತಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಥ್ಯಾಂಕ್ ಯು ಸೋ ಮಚ್.